ठुमक ठुमक लचक चनन 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 ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ನ್ಯೂ ವಿಡಿಯೋ. ಪ್ರಿವ್ಯೂ ವಿಡಿಯೋ ನೋಡಿರ್ಬೋದು ನೀವು ಹೇಗಿದೆ ಅಂತ. ಅದೇ ರೀತಿ ಎಡಿಟ್ ಮಾಡ್ಕೋಬೇಕಂದ್ರೆ ನಾನು ಹೇಳೋ ಟ್ರಿಕ್ಸ್ನ ಫಾಲೋ ಮಾಡಬೇಕು ಅಷ್ಟೇ. ಮೊದಲಿಗೆ ಕೆಳಗಡೆ ಫುಲ್ ಪ್ರಾಜೆಕ್ಟ್ ಲಿಂಕನ್ನು ಕೊಟ್ಟಿರ್ತೀನಿ. ಈ ಫುಲ್ ಪ್ರಾಜೆಕ್ಟ್ ಲಿಂಕನ್ನು ನಿಮ್ಮ ಅಲೆಟ್ ಮಿಷನ್ ಇನ್ಪುಟ್ ಮಾಡ್ಕೊಳ್ಳಿ. ಇನ್ಪುಟ್ ಮಾಡ್ಕೊಂಡು ಆಮೇಲೆ ಈ ರೀತಿ ಇರುತ್ತೆ ನೋಡ್ಬೋದು. ಈ ರೀತಿ ಇದ್ಮೇಲೆ ಇಲ್ಲಿ ಫೋಟೋ ಹಾಕ್ಕೋಬೇಕು. ಫೋಟೋನ ನಿಮ್ಮ ಗ್ಯಾಲ್ರಿ ಒಳಗೆ ನಿಮಗೆ ಯಾವ ಫೋಟೋ ಬೇಕೋ ಆ ಫೋಟೋ ಹಾಕ್ಕೋಬೋದು. ನಾನು ಸದ್ಯಕ್ಕೆ ಇದು ಒಂದು ಫೋಟೋ ಹಾಕಿ ತೋರಿಸ್ತಾ ಇದ್ದೀನಿ. ಈ ಫೋಟೋನೇ ಬೇಡ, ಸರಿಯಾಗಲ್ಲ, ಹಾಗಾಗಿ ಬೇರೆ ಫೋಟೋ ಹಾಕಿ ತೋರಿಸ್ತಾ ಇದ್ದೀನಿ. ಈ ಫೋಟೋ ಹಾಕಿ ತೋರಿಸ್ತಾ ಇದ್ದೀನಿ ನೋಡ್ಬೋದು. ಈ ರೀತಿ ಫುಲ್ ಸ್ಕ್ರೀನ್ ಹಾಕ್ಕೊಳ್ಳಿ. ಅದನ್ನು ಲಾಸ್ಟ್ವರೆಗೂ ಈ ರೀತಿ ತೊಗೊಂಬನ್ನಿ. ಈ ರೀತಿ ಸ್ಲೈಡ್ ಮಾಡಿಕೊಂಡು ಆ ಬೈಟ್ ಮಾರ್ಕ್ಗಳು ಅದಾವಲ್ಲ ಅಲ್ಲಿಗೆ ಕಟ್ ಮಾಡ್ಕೊಳ್ಳಿ. ಈ ರೀತಿ ಅಲ್ಲಿಗೆ ಕಟ್ ಮಾಡ್ಕೊಳ್ಳಿ ಅಷ್ಟು ಬೀಟ್ ಮಾರ್ಕಿಗೆ ನೋಡ್ಬೋದು ನೀವು. ಈ ರೀತಿ ಕಟ್ ಮಾಡ್ಕೊಂಡಾದ್ಮೇಲೆ ಫಸ್ಟಿಗೆ ಇದು ಕೆಳಗಡೆ ಫಸ್ಟ್ ಒನ್ ಇದೆಯಲ್ಲ, ಈ ಅದರೊಳಗೆ ಎಫೆಕ್ಟ್ಸ್ ಇರುತ್ತೆ. ಎಫೆಕ್ಟ್ಸ್ನ ಕಾಪಿ ಮಾಡಿ ಸೀದಾ ಫಸ್ಟ್ ಒಂದು ಫೋಟೋ ನೀವು ಹಾಕಿರಲ್ಲ ಆ ಫೋಟೋಕ್ಕೆ ಈ ರೀತಿ ಪೇಸ್ಟ್ ಮಾಡಿದಾದ್ಮೇಲೆ ಸೆಕೆಂಡ್ ಒಂದು ಅಷ್ಟೇ, ಅದರೊಳಗೆ ಫಸ್ಟ್ ಒಂದು ಎಫೆಕ್ಟ್ಸ್ ಇರುತ್ತೆ. ಎಫೆಕ್ಟ್ಸ್ನ ಕಾಪಿ ಮಾಡಿ ನೀವು ಹಾಕಿರೋ ಫೋಟೋಕ್ಕೆ ಈ ರೀತಿ ಪೇಸ್ಟ್ ಮಾಡಿದಾದ್ಮೇಲೆ ಈ ಕಡೆ ಇದು ವೈಟ್ ರೈಟ್ ಆ್ಯಂಗಲ್ 1 ಅಂತ ಕಾಣ್ತದಿಲ್ಲ, ಅದನ್ನು ಈ ಫೋಟೋ ಮೇಲೆ ಬರೋಂಗೆ ಮಾಡ್ಕೊಳ್ಳಿ. ಈ ರೀತಿ ಮೇಲ್ಗಡೆ ಇಟ್ಕೊಂಡಾದ್ಮೇಲೆ ಇದು ಇದೆಲ್ಲ ಈ ಫೈಲಿಗೆ ಕೆಳಗಡೆ ಎಫೆಕ್ಟ್ಸ್ ಕೊಟ್ಟಿರ್ತೀನಿ. ಎಫೆಕ್ಟ್ಸ್ನ ಕಾಪಿ ಮಾಡಿಕೊಂಡು ನೀವು ಹಾಕಿರೋ ಫೋಟೋಗೆ ಈ ರೀತಿ ಪೇಸ್ಟ್ ಮಾಡಿದಾದ್ಮೇಲೆ ಅದೇ ರೀತಿ ಇಲ್ಲಿ ಒಂದು ಫೈಲಿಗೆ ಬಿಟ್ಟು ಒಂದು ಫೈಲಿಗೆ ಪೇಸ್ಟ್ ಮಾಡ್ಕೊತ ಹೋಗೋಕ್ಕಾಗತ್ತೆ. ನೋಡೋಣ, ಹೇಳ್ತೀನಿ ಮುಂದಕ್ಕೆ. ಇದನ್ನು ಈ ರೀತಿ ಬಂದು ಮೂವ್ ಆ್ಯಂಡ್ ಟ್ರಾನ್ಸ್ಫರ್ ಮೇಲೆ ಇಲ್ಲಿ ಥರ್ಡ್ ಆಪ್ಷನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲೊಂದು ಸ್ವಲ್ಪ ಮುಂದೆ ಬಂದು ಈ ರೀತಿ ಮುಂದಕ್ಕೆ ಒಂದು ಚುಕ್ಕಿ ಕೊಟ್ಕೊಂಡು ಫಸ್ಟ್ ಒಂದು ಚುಕ್ಕಿ ಮೇಲೆ ಇಟ್ಕೊಂಡು ಒಂದು ಸ್ವಲ್ಪ ಝೂಮ್ ಮಾಡ್ಕೊಳ್ಳಿ. ಅದನ್ನು ಇಷ್ಟು ಝೂಮ್ ಮಾಡ್ಕೊಂಡಾದ್ಮೇಲೆ ನೋಡ್ಬೋದು ಪ್ರಿವ್ಯೂ ವಿಡಿಯೋ ಇದೆಲ್ಲ ಅದೇ ರೀತಿ ಬರುತ್ತೆ. ಅದೇ ಎಫೆಕ್ಟ್ಸ್ನ ಇದಕ್ಕೂ ಪೇಸ್ಟ್ ಮಾಡಿಕೊಂಡು ಇಲ್ಲಿ ಫಸ್ಟ್ ಬೀಟ್ ಮಾರ್ಕ್ಗೆ ಸ್ವಲ್ಪ ಒಂದು ಈ ರೀತಿ ಮೂವ್ ಆ್ಯಂಡ್ ಟ್ರಾನ್ಸ್ಫರ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸೆಕೆಂಡ್ ಒಂದು ಆಪ್ಷನ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲೊಂದು ಚುಕ್ಕಿ, ಹಾಗೆ ಮೂವ್ ಆ್ಯಂಡ್ ಟ್ರಾನ್ಸ್ಫರ್ ಮೇಲೆ ಇಲ್ಲಿ ಪಕ್ಕಕ್ಕೆ ಪ್ಲೇ ಬಟನ್ ಮುಂದೆ ಕ್ಲಿಕ್ ಮಾಡಿದ್ರೆ ಸಾಕು. ಮತ್ತು ನೆಕ್ಸ್ಟ್ ಬೀಟ್ ಮಾರ್ಕ್ ಬರ್ತೈತೆ. ಅದೇ ರೀತಿ ಲಾಸ್ಟ್ ಒಂದು ಬೀಟ್ ಮಾರ್ಕ್ ಕೊಟ್ಕೊಂಡಾದ್ಮೇಲೆ ಇಲ್ಲಿ ಫಸ್ಟ್ ಬೀಟ್ ಮಾರ್ಕಿಗೆ ಇಟ್ಕೊಂಡು ಒಂದು ಸ್ವಲ್ಪ ಈ ರೀತಿ 33ಗೆ ಇದು ಮಾಡ್ಕೊಳ್ಳಿ. 33 ಮಾಡ್ಕೊಂಡಾದ್ಮೇಲೆ ಇದು ಲಾಸ್ಟ್ ಇದೆಯಲ್ಲ ಇದಕ್ಕೆ ಇದು ಒಂದು ಸ್ವಲ್ಪ ಈ ಬೀಟ್ ಮಾರ್ಕ್ನಾಗ ಇಟ್ಕೊಂಡು ಒಂದು 30ಗೆ ಸ್ಲೈಡ್ ಮಾಡ್ಕೊಳ್ಳಿ. 30 ಸ್ಲೈಡ್ ಮಾಡ್ಕೊಂಡಾದ್ಮೇಲೆ ನೋಡ್ಬೋದು ಇಷ್ಟಾಗೈತೆ. ಇಷ್ಟಾದಮೇಲೆ ಏನು ಮಾಡ್ಬೇಕಂದ್ರೆ ಈ ಫೈಲ್ನ ಕಾಪಿ ಮಾಡ್ಕೊಳ್ಳಿ. ನೀವು ಫಸ್ಟ್ ಒಂದು ಕ್ರಿಯೇಟ್ ಮಾಡಿದ್ರಲ್ಲ ಆ ಫೈಲ್ನ ಕಾಪಿ ಮಾಡಿಕೊಂಡು ಇಲ್ಲಿ ಮೂರನೇ ಫೈಲಿಗೆ ಈ ರೀತಿ ಒಂದು ಇಲ್ಲಿ ಪೇಸ್ಟ್ ಸ್ಟೈಲ್ ಎಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಇದನ್ನು ಆಫ್ ಮಾಡಿ ಈ ರೀತಿ ಪೇಸ್ಟ್ ಮಾಡಿ. ಹಾಗೆ ಬಿಟ್ಟು ಇದು ಒಂದು ಬಿಡಿ, ಮತ್ತು ಒಂದಕ್ಕೆ ಈ ರೀತಿ ಪೇಸ್ಟ್ ಮಾಡಿ. ಇಲ್ಲಿ ಬಂದು ಇದು ಆಫ್ ಆಗಿರುತ್ತೆ, ಈ ರೀತಿ ಪೇಸ್ಟ್ ಮಾಡಿ. ಹಾಗೆ ಒಂದು ಬಿಟ್ಟು ಒಂದಕ್ಕೆ ಈ ರೀತಿ ಪೇಸ್ಟ್ ಮಾಡಿ. ಅದೇ ರೀತಿ ಇನ್ನೊಂದು ಫೈಲ್ ಕ್ರಿಯೇಟ್ ಮಾಡಿದ್ರಲ್ಲ ನೀವು, ಅದನ್ನು ಅದೇ ರೀತಿ ಈ ರೀತಿ ಕಾಪಿ ಮಾಡಿಕೊಂಡು ನೀವು ಒಂದು ಫೈಲ್ ಬಿಟ್ಟು ಒಂದು ಫೈಲಿಗೆ ಹಾಕಿದ್ರಲ್ಲ ಅದೇ ರೀತಿ ಈ ಪೇಸ್ಟ್ ಸ್ಟೈಲ್ ಮೇಲೆ ಬಂದು ಇದನ್ನು ಫಸ್ಟ್ ಒಂದು ಆಫ್ ಮಾಡಿ ಪೇಸ್ಟ್ ಮಾಡಿ. ಮತ್ತು ಇದಕ್ಕೆ ಬಂದು ಪೇಸ್ಟ್ ಸ್ಟೈಲ್ ಮೇಲೆ ಬಂದು ಇದನ್ನು ಆಫ್ ಆಗಿರುತ್ತೆ, ಅದನ್ನು ಆಫ್ ಮಾಡಿ ಇದನ್ನು ಪೇಸ್ಟ್ ಮಾಡಿ. ಅದೇ ರೀತಿ ಇದಕ್ಕೂ ಕೂಡ ಪೇಸ್ಟ್ ಸ್ಟೈಲ್ ಮೇಲೆ ಬಂದು ಈ ರೀತಿ ಪೇಸ್ಟ್ ಮಾಡಿ ಸಾಕು. ನೋಡ್ಬೋದು ಈ ರೀತಿ ಪ್ರಿವ್ಯೂ ವಿಡಿಯೋ ಇದೆಲ್ಲ ಸೇಮ್ ಅದೇ ರೀತಿ ಆಗಿರುತ್ತೆ. ಇಲ್ಲಿ ಎಫೆಕ್ಟ್ಸ್ ಒಂದು ಮಿಸ್ ಆಗಿರುತ್ತೆ. ಅದೇನಪ್ಪ ಅಂದರೆ ಇದನ್ನು ಈ ರೀತಿ ಮೇಲ್ಗಡೆ ಬರೋಂಗೆ ಮಾಡ್ಕೊಂಡ್ಬಿಟ್ರೆ ನೋಡ್ಬೋದು ಫುಲ್ ಅದೇ ರೀತಿ ಆಯ್ತು ವಿಡಿಯೋ. ಇಷ್ಟು ಹೇಳ್ತಾ ವಿಡಿಯೋ ಸೇವ್ ಮಾಡ್ಕೋಬೋದು ಫ್ರೆಂಡ್ಸ್ ನೀವು. ಇಷ್ಟು ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್ ಫ್ರೆಂಡ್ಸ್.